ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದು ಅಷ್ಟು ಅತ್ಯಂತ ನೋವಿನ ಕೆಲಸ. ಬರೀ ನಮ್ಮ ಇಲೆಕ್ಷನ ಗೆಲ್ಲೋದು, ದುಡ್ಡು ಹಾಕೋದು, ದುಡ್ಡು ತೆಗೆದು ಒಂದಿಟ್ಟು ಏನೋ ಹಾಕಿದಂಗೆ ಎಲ್ಲೋ ಯಾರಿಗೂ ಹಾಕಿದಂಗೆ ಒಂದಿಟ್ಟು ಏನಪ್ಪ ಭಿಕ್ಷುಕರು ಹಾಕಿದಂಗೆ ಅದು ಗ್ಯಾರಂಟಿ ಕೊಡೋದು ಮತ್ತೆ ಕೊಟ್ಟು ಮತ್ತೆ ಎಲೆಕ್ಷನ್ ಗೆಲ್ಲೋದು ಅಷ್ಟೇ. ಅಲ್ಲಿ ಉದ್ಯೋಗ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ನಡೀತಾನೆ ಇಲ್ಲ ಮತ್ತು ಉದ್ಯೋಗಗಳು ಸೃಷ್ಟಿನೂ ಆಗ್ತಾಯಿಲ್ಲ. ಇವತ್ತು ಕಾರ್ಪೊರೇಟ್ಗಳಂತೆ ಉದ್ಯೋಗ ಸೃಷ್ಟಿಸ್ತಾ ಇಲ್ಲ. ಕ್ಲಿಯರ್ ಕಟ್ ಅದೇ ನಮ್ಮದೊಂದು ದೇಶದ ಕಥೆಯಲ್ಲಿದು. ಯಾವುದೇ ದೇಶದಲ್ಲಿ ಓಪನ್ ಮಾರ್ಕೆಟ್ ಆಗ್ಯದಲ್ಲ ಆ ಎಲ್ಲ ಓಪನ್ ದೇಶ ಆದಂಥ ಮಾರ್ಕೆಟ್ಗಳಲ್ಲೇ ಓಪನ್ ಮಾರ್ಕೆಟ್ ಆದಂಥ ದೇಶಗಳಲ್ಲೇ ಪರಿಸ್ಥಿತಿ ಇದಾದರೆ ಇವತ್ತು ನೀವು ದಕ್ಷಿಣ ನಮ್ಮ ಮೆಕ್ಸಿಕೋಗೆ ಹೋಗ್ರಿ, ನಮ್ಮ ಪಶ್ಚಿಮ ಭಾಗದಲ್ಲಿ ಬರ್ತಿರುವಂಥ ಅಥವಾ ಬ್ರೆಜಿಲ್ಗೆ ಹೋಗ್ರಿ, ಅದೇ ರೀತಿ ನಮ್ಮಲ್ಲಿ ಬಂದ್ರಿ ಇಲ್ಲೆಲ್ಲ ಏಷ್ಯಾ ಖಂಡದಾಗೂ ಅಂಥ ಪರಿಸ್ಥಿತಿ ಬಡತನ ಇದಕ್ಕೆಲ್ಲ ಕಾರಣ ಅಂದರೆ ಅಧಿಕಾರಕ್ಕೆ ಬಂದಂಥ ಅಧಿಕಾರಿ ವರ್ಗದವರು ಅಥವಾ ರಾಜಕಾರಣಿಗಳು ಒಂದು ಸರಿಯಾದ ಪ್ಲ್ಯಾನನ್ನು ಹಾಕಿ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಕೆಲಸಗಳು ಯಾವ ದೇಶದಲ್ಲೂ ನಡೆದಿಲ್ಲ, ಮಾಡಿಲ್ಲ. ಈಗ ನೋಡಿ ಹೀಗಾಗಿ ನಮ್ಮಲ್ಲಿ ನೇಪಾಳಿಗಳ ಪಾಪಿಲಿ ರಾತ್ರಿ ಕಾವಲಕ್ಕೆ ಆಗಿ ಬರ್ತಾ ಇರ್ತಾರೆ. ಏನು ಅಂದರೆ ಇದಕ್ಕಿಂತ ಎಷ್ಟು ಕೆಟ್ಟ ಪರಿಸ್ಥಿತಿ ಅಲ್ಲಿರ್ಬೋದು ಅಂತೇಳಿ. ಹೀಗಾಗಿ ನಮ್ಮ ಇದು ಜನರಲಾಗಿ ದಿನಕ್ಕೆ 20 ನಿಮಿಷ ಆಯ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಪ್ರಮಾಣ. ಯಾಕಂದರೆ ಭಾಳ ಜನ ಹೋದವರು ಕೆಲವು ಜನ ಏನಪ್ಪ ಅಂದ್ರೆ ಸುಖ ಶಾಂತಿ ಕೆಲವು ದುಡ್ಡು ತೊಗೊಂಡು ಬಂದ ಸುಖದಿಂದಾರೋ ಇಲ್ಲೋ ಗೊತ್ತಿಲ್ಲ, ಕಡೆಗೆ ಅಟ್ಲೀಸ್ಟ್ ಮುಪ್ಪಾವಸ್ಥೆಗೆ ನಾನು ಒಂದಿಷ್ಟು ಅದಪ್ಪ ಅನುಕೂಲ ಅದ ಅನ್ನುವಂಥ ಒಂದಿಷ್ಟು ನಾವು ಕೇಳ್ತಾ ಇದ್ವಿ. ಬಟ್ ಈ ಘಟನೆ ಏನಪ್ಪ ಅಂತಂದರೆ ಇವತ್ತು ಭಾಳಷ್ಟು ನೋವು ಮಾಡುವಂಥದ್ದು. ನಮ್ಮ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಇದ್ದಂಥವ್ರು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸಂಕಷ್ಟದಲ್ಲಿರುವ ಭಾರತೀಯ ಪ್ರಜೆಯ ಬಗ್ಗೆ ಮಾಹಿತಿ ಸಿಕ್ಕ ಕೂಡಲೇ ಆತಿಥೇಯ ದೇಶದ ಇಲಾಖೆಗಳು ಮತ್ತು ಕಾನೂನು ಜಾರಿ ಸಂಸ್ಥೆಗಳು ಸಂಪರ್ಕಿಸಿರಿ. ನಿಮಗೇನು ನಡೆಸಿದ ಗೊತ್ತಾದ ತಕ್ಷಣ